ಬಿಗ್ ಬಾಸ್ ಮನೇಲಿದ್ದಾಗ ಮಂಜು ಅವರ ಡವ್ ಗೌತಮಿ. ಹೌದಾ? ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ನನಗೆ ಅದನ್ನೇ ಹೇಳ್ದೆ ನಾನು, ಕ್ಲಾರಿಫೈ ಮಾಡ್ಬೋದಷ್ಟೇ. ಒಂದೊಳ್ಳೆ ಫ್ರೆಂಡ್ಶಿಪ್ ಇತ್ತು, ಅದು ಬಿಟ್ಟರೆ ಅಂದರೆ ನಂಗೆ ಐ ಆಮ್ ಆಲ್ರೆಡಿ ಮ್ಯಾರಿಡ್, ನಂಗೆ ಐ ಆಲ್ರೆಡಿ ಹ್ಯಾವ್ ಅ ಲವ್ ಸ್ಟೋರಿ, ಹೊಸ ಲವ್ ಸ್ಟೋರಿಗಳು ನನಗೆ ಬೇಡ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ಆ್ಯಂಡ್ ಆ ಥರ ಏನಾದರೂ ಮಂಜು ಅವ್ರ ಕಡೆಯಿಂದನೇ ಮೂವ್ ಇದ್ದಿದ್ರು ನಾನು ಎಂಟರ್ಟೈನ್ ಮಾಡೋಳಲ್ಲ. ಮಂಜು ಅಂತ ಅಲ್ಲ, ಅಲ್ಲಿ ಯಾರಾದರೂ ಅಷ್ಟೇ, ಅಥವಾ ಇನ್ನು ಹೊರಗಡೆನೂ ಅಷ್ಟೇ. ಬಿಕಾಸ್ ನನ್ನ ರೆಸ್ಪಾನ್ಸಿಬಿಲಿಟೀಸ್, ಐ ಹ್ಯಾವ್ ಅ ಫ್ಯಾಮಿಲಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ನನಗೆ ಗೊತ್ತು. ಹಂಗೇನು ಎಲ್ಲಿ ಒಂದು ಸೆಕೆಂಡ್ ನನಗೆ ಅನಿಸಿದ್ರು ನನ್ನ ರಿಯಾಕ್ಷನ್ ಡೆಫಿನೆಟ್ಲಿ ಬೇರೆ ಇರ್ತಿತ್ತು. ಅಲ್ಲಿ ಇರಲಿಲ್ಲ ಅಂಥದ್ದು, ಏನೂ ಇರಲಿಲ್ಲ, 1% ಇರಲಿಲ್ಲ. ಇಟ್ ವಾಸ್ ಅ ಪ್ಯೂರ್ ಫ್ರೆಂಡ್ಶಿಪ್. ಅದು ಪದೇ ಪದೇ ಹಂಗೆ ನೋಡ್ತಿದ್ದಾಗ ಇಲ್ಲಿ ಹೊರಗಡೆ ಅನಿಸಿರ್ಬೋದು ಇಟ್ ಇಸ್ ಜಸ್ಟ್ ಎನ್ ಒಪಿನಿಯನ್, ಫ್ರೆಂಡ್ಶಿಪ್ನ ಅಪ್ರಿಷಿಯೇಟ್ ಮಾಡಿದವರು ಇದ್ದಾರೆ, ಈ ಥರ ಇನ್ನೇನೋ ಮಾಡಿದವರು ಇದ್ದಾರೆ. ಆ ಥರ ಹೇಳಿದಾಗ ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ದೆಮ್ ದಟ್ ಫ್ರೆಂಡ್ಶಿಪ್ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇರಲಿಲ್ಲ. ಇನ್ನು ಮುಂದೆ ಇರುತ್ತೆ ಅನ್ನೋದಾದರೂ ಅದು ಬರೀ ಫ್ರೆಂಡ್ಶಿಪ್ ಇರುತ್ತೆ, ಅಲ್ಲಿ ಬೇರೆ ಇನ್ನೇನು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸ್ಪೇಸೇ ಇಲ್ಲ ಅಲ್ಲಿ.